ಯಾಕೆ ಸುಮ್ಮನೆ ಪ್ರಮೋಷನ್ ಮಾಡ್ಕೊಂಡು ಸಾಯ್ತೀರಾ? ಸತ್ಯ ಇದ್ದರೆ ಮಾಡಿ. ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ನಮ್ಮನೆ ಕತೆ ನಿಮ್ಮ ಜೊತೆ. ಬನ್ನಿ, ಇವತ್ತು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ಹೊರಗಡೆ ಹೋಗಿ ಸ್ವಲ್ಪ ಸೈಬರ್ ಸೆಂಟ್ರಿಗೆಲ್ಲ ಹೋಗಿದ್ದೆ. ಎಲ್ಲಿಗೆ ಹೋದರೂ ನಾನು ನಮ್ಮ ಡೋಲು ಕರ್ಕೊಂಡು ಹೋಗಬೇಕು, ಕರ್ಕೊಂಡು ಹೋಗಿಲ್ಲ ಅಂದರೆ ಆಗಲ್ಲ. ಇಲ್ಲಿ ಈ ಸೈಬರ್ ಸೆಂಟ್ರ್ ಹತ್ರ ಹೋದರೆ ನನಗೆ ಏನೋ ಒಂದು ಕಂಫರ್ಟಬಲ್ಲು, ಎಲ್ಲ ನೀಟಾಗಿ ಹೇಳ್ತಾರೆ, ಡೀಟೇಲು ಅಂತ ಹೇಳ್ಕೊಂಡು ಅಲ್ಲಿ ಹೋಗ್ತೀನಿ. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋಗಳಿರಲಿಲ್ಲ, ಅವೆಲ್ಲ ತೊಗೊಂಡು ನಮ್ಮದು ಏನೇನೋ ಪರ್ಸ್ನಲ್ ಕೆಲಸ ಇತ್ತು, ಹಂಗೆ ಮಾತಾಡೋಣ ಅಂತ ಮಾತಾಡ್ತಿದ್ದೀನಿ. ಏನು ಮಾತಾಡ್ತಿದ್ದೀನಿ, ಏನಕ್ಕೆ ಹೇಳಿದೆ ಅಂದರೆ, ಸುಮ್ಮನೆ ಎಷ್ಟೊಂದು ಜನ ಸುಮ್ಮನೆ ಪ್ರಮೋಷನಿಗೆ ಕರೀತಾರೆ ಅಂತ ಸುಮ್ಮನೆ ವಿಡಿಯೋ ಮಾಡ್ತಿರಲ್ಲ. ಅದರಲ್ಲಿ ಏನಾದರೂ ಬಡವರಿಗೆ ಹೆಲ್ಪ್ ಆಗೋದಿದ್ರೆ ಮಾಡಿ, ಇಲ್ಲ ಅಥವಾ ಯಾರಾದರೂ ಕಷ್ಟಪಟ್ಟು ಮಾಡಿರ್ತಾರಲ್ಲ ಅಂಥವ್ರಿಗೆ ಹೋಗಿ ಪ್ರಮೋಷನ್ ಮಾಡಿ, ಏನಾದರೂ ಒಂದು ಹೆಲ್ಪಾರು ಆಗುತ್ತೆ ಅವರಿಗೆ. ನಿಮಗೆ ದುಡ್ಡು ಕೊಡ್ತಾರೆ ಅಂತ ಸುಮ್ಮನೆ ಹೋಗಿ ಪ್ರಮೋಷನ್ ಮಾಡ್ತಿರಲ್ಲ. ನಾನು ಒಂದೆರಡು ವಿಡಿಯೋ ನೋಡ್ಕೊಂಡು ಅಂಗಡಿಗೆ ಹೋಗಿದ್ದೆ. ನೀವು ಹೇಳಿದ್ದೇ ಒಂದು ರೀತಿ ಆದರೆ ಅಲ್ಲಿರೋದೇ ಒಂದು ರೀತಿ, ಒಂದು ರೇಟು, ಒಂದು ಇದು ಎಷ್ಟೊಂದು ಜನಕ್ಕಾಗಿರತ್ತೆ ನೋಡಿ. ಅನುಭವ ಯಾರು ಕಷ್ಟಪಡ್ತಿರ್ತಾರೋ ಅಂಥವ್ರಿಗೆ ಮಾಡಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ, ಮಾಡಿ. ಮತ್ತು ಅದಕ್ಕೂ ಕಮೆಂಟ್ ಹಾಕ್ಬೇಡಿ, ನಿಮಗೇನು ಕರೆದಿಲ್ಲ ಅಂತ ಹೇಳ್ತಿದ್ದೀರಾ ಅಂತ. ನಂಗೆ ತುಂಬ ಜನ ಕರೆದಿದ್ದಾರೆ, ನಾನು ಪ್ರಮೋಷನಿಗೆ ಹೋಗಿಲ್ಲ. ಸುಮ್ಮನೆ ಯಾಕೆ ಬೇಕು, ಆಮೇಲೆ ಒಂಥರ ಬೈಸ್ಕೊಳೋದು, ಕಮೆಂಟ್ ಹಾಕ್ಕೊಳೋದು, ಇದೆಲ್ಲ ಯಾಕೆ ಬೇಕು ಅಂತ ನಾನು ಪ್ರಮೋಷನ್ ವಿಡಿಯೋಗಳಿಗೆ ಹೋಗಿಲ್ಲ. ಹೋದ್ರೂ ತುಂಬ ಕಷ್ಟಪಟ್ಟು ಮಾಡ್ತಿರ್ತಾರಲ್ಲ ಅಂಥವರಿಗೆ ಫ್ರೀಯಾಗಿ ಮಾಡಿಕೊಟ್ಟು ಬರ್ತೀನಿ. ಈ ಥರ ಎಲ್ಲ ಮಾಡಲ್ಲ.